ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ನೀವು ಹುಟ್ಟಿದಬ್ಬ ಆಚರಣೆ ಮಾಡ್ಕೊತೀವಿ, ಏನೆಲ್ಲ ಕಾರ್ಯಕ್ರಮಗಳು ಹಾಕೊಂಡಿದ್ದೀರಾ? ಆಚರಣೆ ಮಾಡ್ಕೊತೀನಿ ಇನ್ನೂ ತಪ್ಪಮ್ಮ, ನನಗಿದೆಲ್ಲ ಗೊತ್ತಿಲ್ಲ. ಇದೆಲ್ಲ ನನಗಿಷ್ಟನೂ ಇಲ್ದಿದ್ದ ಕೆಲಸ. ನಾನೇನು ಆಚರಣೆ ಮಾಡ್ಕೊಳಲ್ಲ. ಅಭಿಮಾನಿಗಳಲ್ಲ, ಹಿತೈಷಿಗಳು, ಅಣ್ಣ ತಮ್ಮದಿರು, ನಮ್ಮ ಬಂಧುಗಳು, ಹಿತೈಷಿಗಳು ಆಚರಣೆ ಮಾಡುವಂಥದ್ದು ನನಗೆ. ಅದು ಈ ಥರದ್ದು ನಮ್ಗೆ ಅನ್ಸಿದಾಗ ಹೃದಯ ತುಂಬ ಬರುತ್ತೆ ಎಲ್ಲೋ ಒಂದು ಕಡೆ. ಇನ್ನೊಂದು ಕಡೆ ಎಲ್ಲ ಅಂದರೆ ಅವ್ರ ಆರ್ಥಿಕತೆಗೆ ಧಕ್ಕೆ ಆಗುತ್ತೇನೋ ಅಂತ ಒಂದು ಕಡೆ. ನಾನು ಅವ್ರು ಕೇಳ್ತೀನಿ ನಮಗಿದೆಲ್ಲ ಬೇಡಪ್ಪ ಅಂತ. ಈ ಸರ್ತಿ ಆ್ಯಕ್ಚುಲಿ ನಾನು ಬೇಡ ಅಂತ ಎಲ್ಲನೂ ಹೊಡಬೇಕು ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರ ಮಾಡಿಬಿಟ್ಟು ಎಲ್ಲ ಪೋಸ್ಟ್ ಮಾಡಿಬಿಟ್ರು. ಹಂಗಾಗಿ ಕಟ್ಬಿದ್ದು ಅದೇ ಹಂಗಾಗಿ ಏನೋ ಒಂದು ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಬರ್ಡೇ ದಿವಸ ಅಂತ ಸ್ನೇಹಿತರು ಮತ್ತು ಅಣ್ಣ ತಮ್ಮದಿರಾಗ್ಬೋದು, ಬಂಧು ಬಳಗನ ಇಂಥವ್ರನ್ನ ಪಡೆಯೋಕ್ಕೆ ನನಗೂ ಒಂದು ಯಾವುದೋ ಜನ್ಮದ ಪುಣ್ಯ ಮಾಡಿದ್ದೆ, ಅದೃಷ್ಟ ಆಯಿತು. ಹಾಗಾಗಿ ದೇವರು ಅವ್ರಿಗೆ ಆಯುಷ್ ಆರೋಗ್ಯಗಳನ್ನೆಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ₹5 ನೀವು ಊಟವನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಯಾವ ರೀತಿ? ಆ್ಯಕ್ಚುಲಿ ಲಾಸ್ಟ್ ಒಂದು 2 years ಬಿಫೋರ್ ಅದನ್ನು ಮಾಡ್ತೀನಿ ಅಂದಾಗ ನಾನು ಅಂದ್ಕೊಂಡೆ ಯಾರಪ್ಪ ಇಸ್ಕೊಂಡಿದ್ದಾರೆ. ಏನಕ್ಕಂದರೆ ಮದುವೆಗಳ್ಗೆ ಹೋದಾಗ ನೋಡ್ತೀನಿ ನಾನು, ಪಕ್ಕದಲ್ಲಿ ಕೂತಿದ್ದವ್ರು ಮುಕ್ಕಾಲು ಭಾಗ ಊಟ ಬಿಡ್ತಾರೆ. ಅದನ್ನು ನೋಡಿಕೊಂಡು ಅನ್ನದ ಮೌಲ್ಯ ಯಾರಿಗೂ ಜನಕ್ಕೆ ಗೊತ್ತಿಲ್ಲ. ಹಂಗಾಗಿ ಈಗ ಬೇಡ, ಅದು ಯಾರು ತಿಂತಾರೆ ಅಂತ ನಾನು ಅಂದ್ಕೊಂಡೆ. ಅದು ನನ್ನನ್ನು ಒಂದು ಸ್ವಲ್ಪ ನನ್ನ ಹಂಗೆ ಮರೆಮಾಚಿ ಹೆಂಗೋ ಸ್ಟಾರ್ಟ್ ಮಾಡಿಬಿಟ್ಲು. ಸ್ಟಾರ್ಟ್ ಮಾಡಿ 1 ವಾರ 2 ವಾರದಲ್ಲಿ ನಾನು ಅಲ್ಲಿ ನಿಂತ್ಕೊಂಡು ನೋಡಿದಾಗ ಯಾರು ನೀಡಿದ್ದಾರೆ, ಯಾರಿಗೆ ಅವಶ್ಯಕತೆ ಇದೆ, ಯಾರಿಗೆ ₹5 ಮೌಲ್ಯ ಇರೋರೆ ಬಂದು ತಿಂತಾರೆ. ಒಂದು ಖುಷಿ ಆಯಿತು ನನಗೆ. ಅದು ಒಳ್ಳೆಯ ಕಾರ್ಯಕ್ರಮ, ಅದನ್ನು ಹಂಗೆ ನಡೆಸ್ಕೊಂಡು ಹೋಗ್ತಾರೆ. ಅದರಲ್ಲೂ ನಮ್ಮದೇನು ಅಂಥ ಪಾತ್ರ ಏನಿಲ್ಲ. ಎಲ್ಲ ಸ್ನೇಹಿತ ವರ್ಗ, ನಮ್ಮ ಅಭಿಮಾನಿಗಳು ಅವರೇ ಎಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಸರ್, ನಿಮ್ಮ ಬರ್ಡೇದಿಂದ ಇವತ್ತು ಏನಂತ ಸಂಕಲ್ಪ ಮಾಡ್ಕೊಂಡಿದ್ದೀರಾ ಸರ್? ಇವತ್ತಿಂದ ಒಂದು ಹೊಸ ಕೆಲಸ ಮಾಡಬೇಕು ನಮ್ಮ ಜನಕ್ಕೋಸ್ಕರ. ಏನಿಲ್ಲಮ್ಮ, ಏನು ಆಡಂಬರ ಜೀವನ ಬೇಡ, ಹಿಂಗೆ ಜೀವನ ತಿಳ್ಕೊಂಡು ಹೋಗಬೇಕು, ಎಲ್ಲರ ಮಧ್ಯೆ ಇರಬೇಕು ಅಷ್ಟೇ ನನ್ನ ಅಭಿಪ್ರಾಯ. ನಮಗೆ ಇದು ಏನು ಎಕ್ಸ್ಪೆಕ್ಟೇಷನ್ ಎಲ್ಲ ಅಷ್ಟಿಲ್ಲ. ಯಾರಿಗೂ ಏನೋ ಎಲ್ಲರೂ ಒಂದು ಸುಖವಾಗಿ ಎಲ್ಲರೂ ಆರೋಗ್ಯವಾಗಿ ಹೋದ್ರೆ ಅವ್ರ ಜೊತೆಲಿ ನಾವು ಹೋಗೋದು ಅಂತ ಅಂತೆ ಸಂಕಲ್ಪ ಅಷ್ಟೇ. ದೇವರಲ್ಲಿ ಬೇಡ್ಕೊಳೋದೇ ಅಷ್ಟು. ಏರೋದು ಬೇಡ, ಇಳಿಯೋದು ಬೇಡ. ಆತ್ಮೀಯರಾದ ಸಹೋದರಾದ DC ಗೌಡ್ರದ್ದು ಇವತ್ತು ಹುಟ್ಟುಹಬ್ಬ. ಅವರು ಸುಮ್ಮನೆ ಹುಟ್ಟುಹಬ್ಬ ಆಚರಿಸ್ಕೊತಲ್ಲ, ಅವರೇನು ಆಚರಿಸ್ತಾ ಇಲ್ಲ. ಎಲ್ಲ ಅವರ ಸ್ನೇಹಿತರು, ಅವ್ರ ಬಂಧುಗಳೆಲ್ಲ ಸೇರಿ ಮಾಡ್ತಾ ಇರೋದು. ಪ್ರತಿ ವರ್ಷ ಇದೇ ಥರ ಮಾಡ್ತಾ ಇದ್ದಾರೆ. ಅವರು ಪಕ್ಷಾತೀತವಾಗಿ ಕೆಲಸ ಮಾಡ್ತಾರೆ. ಅವರೊಬ್ಬ ವ್ಯಕ್ತಿ ಅಲ್ಲ, ಅವನೊಬ್ಬ ಶಕ್ತಿ. ಅವರು ರೈತರ ಬಗ್ಗೆ ತುಂಬ ಕಾಳಜಿ ವಹಿಸ್ತಾರೆ, ಯುವಕರ ಬಗ್ಗೆ ಕಾಳಜಿ ವಹಿಸ್ತಾರೆ. ಮುಂದಿನ ದಿವಸಗಳಲ್ಲಿ ಅವ್ರಿಗೆ ಒಂದು ಒಳ್ಳೆಯ ಭವಿಷ್ಯ ಐತೆ ಅಂತ ನಾನು ಈ ಮುಖಾಂತರ ಹೇಳೋದು ಇಷ್ಟಪಡ್ತೀನಿ. ಅವರು ಏನು ಇವತ್ತು ಸಮಾಜ ಮುಖ್ಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಮಾಜ ಮುಖ್ಯವಾಗಿ ಕೆಲಸ ಮಾಡಿ ಇವತ್ತೊಂದು ಏನು ನಮ್ಮ ಬರ್ತಡೇಗೆ ಬರೋಂಥ ಎಷ್ಟೋ ಜನ ಬಡವರು ಬಗ್ಗರು ಎಲ್ಲ ಬರ್ತಾರೆ. ಅವ್ರಿಗೆಲ್ಲ ಉಚಿತವಾಗಿ ಏನು ಆರೋಗ್ಯ ತಪಾಸಣೆ ಮಾಡಿಸೋದು, ಬ್ಲಡ್ ಬ್ಯಾಂಕ್ ವ್ಯವಸ್ಥೆ ಮಾಡಿಸೋದು, ಊಟ ತಿಂಡಿ ವ್ಯವಸ್ಥೆ ಮಾಡೋದು. ಪ್ರತಿ ವಾರ ಮತ್ತು ₹5 ಏನು ಕೊಡ್ತೀವಿ ಅಂತ ಅನ್ನೋದು ಒಂದು ಆ ಮಹಾತ್ಮೆ ಗೊತ್ತಾಗಲಿ ಅಂತೇಳಿ ಪ್ರತಿ ವಾರಕ್ಕೆ ಒಂದು ಸತಿ ತಿಂಡಿ ಕೊಡ್ತಾರೆ, ನಾಷ್ಟ. ₹5 ಯಾರು ಕೊಡೋಲ್ಲ. ಆ ₹5 ಏನಕ್ಕೆ ಇಸ್ಕೊಂತಾರೆ ಅಂದರೆ ಅದು ಫ್ರೀಯಾಗಿ ಹಾಕೋವಂಥ ಶಕ್ತಿ ಕೊಟ್ಟವನೇ ಭಗವಂತ. ಆದರೂ ₹5 ಇಸ್ಕೊಂಡ್ರೆ ಅನ್ನದ ಮಹಾತ್ಮೆ ಗೊತ್ತಾಗಲಿ ಅಂತೇಳಿ ₹5 ತೊಗೊಂಡು ಅದು ದಾನವಾಗಿ ದಾನ ಧರ್ಮದ ಮುಖಾಂತರ ಅದನ್ನು ವ್ಯವಸ್ಥೆ ಮಾಡಿ ಕೊಡ್ತಾ ಇರ್ತಾರೆ ಜನಗಳಿಗೆ. ಇದೇ ಒಂದು ಈ ಭಗವಂತ ಅವ್ರಿಗೆ ಈ ಒಂದು ಶುಭ ದಿವಸ. ಇವತ್ತು ರಾಷ್ಟ್ರೀಯ ಯೋಗ ಆಚರಣೆ ಮಾಡಿಸ ಇವತ್ತೇ ಬಂದಿದೆ. ನಿಜವಾಗೂ ಅವ್ರಿಗೆ ಯೋಗ ನರಸಿಂಹಸ್ವಾಮಿ ಅವ್ರಿಗೆ ಐಶ್ವರ್ಯ ಸಂಪತ್ತೆಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಅದೇ ರೀತಿ ಬಡವ್ರ ಬಗ್ಗರಿಗೆ ಸಹಾಯ ಮಾಡೋವಂಥ ಶಕ್ತಿ ಭಗವಂತ ಇನ್ನು ಅತಿ ಹೆಚ್ಚಿನ ಸಂಖ್ಯೆ ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ ಎಲ್ಲರೂ ಕೊಡಲಿ ಅಂತ ಹೇಳಿ ನಾನು ಈ ಮುಖಾಂತರ ನನ್ನ ಸಹೋದರನ ಭಗವಂತನ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ.